ಕಾರ್ಯಕ್ರಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಏಪ್ರಿಲ್ 14 ಇದು ಬಹಳ ಅತ್ಯಂತ ಮಹತ್ವದ ದಿನ ನಮಗೆಲ್ಲ. ಸೊ ಇಡೀ ದೇಶ ಮತ್ತು ವಿಶ್ವದಲ್ಲಿ ಕೂಡ ಈ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ಇವತ್ತು ಕೂಡ ಪ್ರತಿ ವರ್ಷದ ಬೆಳಗಾವಿಯಲ್ಲಿ ಅತ್ಯಂತ ಸರಳವಾಗಿ ಮತ್ತು ಸುಂದರವಾಗಿ ಕಾರ್ಯಕ್ರಮವನ್ನು ಮಾಡೋ ಮೂಲಕ ಅವರ ವಿಚಾರಗಳನ್ನ ಪ್ರತಿಯೊಬ್ಬರಿಗೆ ಮೂಡಿಸಬೇಕು ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಇದನ್ನ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಕೂಡ ಈ ಕಾರ್ಯಕ್ರಮ ಕೂಡ ಅವರು ಮಾಡ್ತಾರೆ. ಸರಿ ಸರ್, ತಾವು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ಕೊಂಡು ನಾವು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನ ಸಂಪೂರ್ಣವಾಗಿ ಅಳವಡಿಸಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲದರ ವಿರುದ್ಧ ಏನು ಅಂಬೇಡ್ಕರ್ ಆಶೆ ಇದೆ ಅದರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಕರೆ ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಸರ್ಕಾರಗಳು ಬಂದಂತ ಸರ್ಕಾರಗಳು ಈ ದಲಿತರು ಮತ್ತು ಈ ಅಂಬೇಡ್ಕರ್ ಸಿಗಬೇಕಾದಂಥ ಈಗ ಅಟ್ರಾಸಿಟಿ ಕೇಸು ಇದು ಮಾಡಿ ಈ ರೀತಿಯಾದಂಥ ಒಂದು ಬೆಳವಣಿಗೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಇದ್ರ ಸಂದರ್ಭದಲ್ಲಿ ತಾವೇನು ನೋಡಿ, ಒಂದು ಕಡೆ ಸಮಸ್ಯೆ ಇದೆ ಇಲ್ಲ ಅಂತೇಳಿ ಎಲ್ಲ ಸರಿಯಾಗಿ ನಡೀತಾ ಇಲ್ಲ. ಅದನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆವಾಗ ಹೇಳಿದ್ದಾರೆ, ಸಂವಿಧಾನ ಅರ್ಪಣೆ ಮಾಡಿ ದಿವಸ ಹೇಳಿದ್ದಾರೆ. ನನ್ನ ಸಂವಿಧಾನ ಬಹಳ ಚೆನ್ನಾಗಿದೆ, ಜನ ಒಳ್ಳೆಯವ್ರ ಕೈಯಾಗಿ ಸಿಕ್ಕರೆ ಅದು ಸರಿಯಾದ ರೀತಿಯಿಂದ ಜಾರಿ ಆಗ್ತಾ ಅವಾಗ ಹೇಳಿದ್ದಾರೆ. ಅವಾಗ ಅವರು ಡೌಟ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಅದು ಇವತ್ತು ಕೂಡ ಜಾರಿ ಆಗ್ತಾ ಇದೆ. ಅದನ್ನ ಸರಿಯಾಗಿ ಮೊದಲು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಜಾರಿ ಮಾಡ್ರೆ ಇನ್ನೂ ದೇಶಕ್ಕೆ ಒಳ್ಳೇದಾಗುತ್ತೆ. ನಿಂತಿದೆ ಅದು ವರ್ಷ ಬರೋ ನಾಳೆ ಕ್ಯಾಬಿನೆಟ್ ನಲ್ಲಿ ಇತ್ಯರ್ಥ ಆಗ್ತದೆ. ಅದು ಮಾಡ್ಲೇಬೇಕು. ವಿದಿನ್ 15% ನಲ್ಲಿ ಒಳ ಮೀಸಲಾತಿ ಕೊಡುವಂತ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಕೊಡ್ತೀವಿ. ಎಲ್ಲ ಗೊಂದಲಗಳು ಇತ್ಯರ್ಥ ಆಗುತ್ತೆ ಸರ್. ಕೆಲವು ಸಚಿವರು ಆ ಕಡೆ, ಕೆಲವು ಸಚಿವರು ಈ ಕಡೆ. ಅದು ಇದೇ ಅದು ಏನ್ ಮಾಡ್ಲಿಕ್ಕೆ ಆಗೋಲ್ಲ. ಹೊಸ ಯಾವ್ದಾರು ನಾವು ಜಾರಿ ಮಾಡ್ಲಿಕ್ಕೆ ಹೋದ್ರೆ ಅದು ಪರ ವಿರೋಧ ಇದ್ದೇ ಇರ್ತೈತೆ. ಅದು ಕೂಡ ಅವರ ಬೇಡಿಕೆ ಇದೆ, ಸಮುದಾಯದ ಬೇಡಿಕೆ ಇದೆ. ನಮಗೆ ಒಳ ಮೀಸಲಾತಿ ಬೇಕಂತ ಅವರ ಅನುಗುಣವಾಗಿ ಕೊಡ್ತಾ ಇದ್ದೀವಿ. ಸರ್, ಈಗ ಒಳ ಮೀಸಲಾತಿ ವಿಚಾರವನ್ನ ಮುಂದಿಟ್ಕೊಂಡು ಕೆಲವೊಂದು ಶಕ್ತಿಗಳು ಎಲ್ಲಾದ್ರೂ ಈ ದಲಿತರನ್ನ ಒಡೆಯುವಂತ ಕೆಲಸಕ್ಕೆ ಕೈ ಹಾಕಿರ್ಬೋದು ಅಂತ ತಮ್ಗೆ ಅನಿಸ್ತಾ ಇದೆ ಸರ್? ಯಾಕಂತಂದ್ರೆ ಬಹಳಷ್ಟು ಹೊರಶಕ್ತಿಗಳು ಅದ್ರ ಹಿಂದೆ ಆಟ ಆಡ್ತಾ ಇದೆ ಅಂತ ಹೇಳಿ ಬಹಳಷ್ಟು ಅನುಮಾನ ಇರುವಂತದ್ದು. ತಾವು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ? ಅಲ್ಲ, ಇದ್ದೇ ಇರ್ತದೆ. ಯಾವ್ದಾದ್ರು ಹೊಡಿಲುವಂತ ಸಮಾಜ ಹೊಡೆಯುವಂತ ಕೆಲಸ ಹಿಂದಿನಿಂದ ಕೂಡ ಬಂದಿದೆ. ಇವತ್ತು ಹೊಸದೇನಲ್ಲ. ಯಾವುದೋ ಒಂದು ಕಾರ್ನೆಟ್ ಹೊಡೆಯುವಂತ ಪ್ರಯತ್ನ ಆಗಿ ಆಗ್ತಿದೆ. ಸರ್ಕಾರ ಸಮುದಾಯಗಳು ಕೂಡ ಅವರು ಜಾಗೃತಿ ವಹಿಸಬೇಕು. ಇದು ಆಗದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಸಮಾಜದಲ್ಲಿ ಇದೆ. ಸರ್, ಈಗ ಇದು ದಾವಣಗೆರೆ ಉಪಚುನಾವಣೆ ಕಾಂಗ್ರೆಸ್ನಲ್ಲಿ ದೊಡ್ಡ ಸಂಚಲನ ಕಾರಣ ಆಗಿದೆ. ಅಲ್ಪಸಂಖ್ಯಾತ ಘಟಕವನ್ನು ವಿಸರ್ಜನೆ ಮಾಡಿದ್ರು. ಇವತ್ತು ಸಿಎಂ ರಾಜಕೀಯ ಕಾರ್ಯದರ್ಶಿ ಅವ್ರನ್ನ ವಜಾ ಮಾಡಿದ್ದಾರೆ ಸರ್. ಮುಂದೆ ಯಾವ ರೀತಿ ಬೆಳವಣಿಗೆ ನೋಡೋಣ. ಅದು ಯಾಕೆ ಆಗ್ತದೆ ಗೊತ್ತಿಲ್ಲ. ಅದು ಯಾವ ಆಧಾರದ ಮೇಲೆ. ಈಗಾಗಲೇ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇವತ್ತೇನೋ ಕಾರ್ಯದರ್ಶಿ ಕೊಟ್ಟಿದ್ದಾರೆ ಕೇಳಿದೀವಿ, ಪಕ್ಕ ಗೊತ್ತಿಲ್ಲ. ಸೊ ನೋಡೋಣ, ಅದ್ರ ಬಗ್ಗೆ ಅವರೇ ವರಿಷ್ಠರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಮುಂದೆ ಜಮೀರ್ ಅವ್ರ ಮೇಲೂ ಕ್ರಮ ಆಗುತ್ತೆ ಅಂತ ಗೊತ್ತಿಲ್ಲ. ಅದು ಯಾರ ಮ್ಯಾಗ ಆಗ್ತೈತೆ, ಯಾರ ಮ್ಯಾಗ ಆಗೋಲ್ಲ ಅನ್ನೋದು ಇದು ವರಿಷ್ಠರಿಗೆ ಅವರು ಬಿಟ್ಟಂತ ವಿಚಾರ. ಈ ಒಳಒಪ್ಪಂದ ಹೊಂದಾಣಿಕೆ ರಾಜಕಾರಣ ಮಾಡೋರು ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ರು ಸರ್. ಯಾವ್ದು ಈ ಚುನಾವಣೆ ಸಂದರ್ಭದಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡುವಂತವ್ರಿಗೆ ಹೊಂದಾಣಿಕೆ ರಾಜಕಾರಣ ಮಾಡುವಂತವ್ರಿಗೆ ಯಾವ ಕಾರಣದಿಂದ ಅದನ್ನು ಕೇಳ್ತಾ ಗೊತ್ತಿಲ್ಲ. ನೋಡೋಣ ಅದು ಯಾವ ಕಾರಣದಿಂದ ಅವ್ರು ಮಾಡ್ತಾರೆ. ಸರ್, ಇದು ಸರ್ಕಾರ ಸ್ಪಷ್ಟೀಕರಣ ಕೊಡ್ಬೇಕು ಅದಕ್ಕೆ ನಮ್ಮ ಪಕ್ಷ. ಸರ್, ಈಗ ಪ್ರಮುಖವಾಗಿ ಸರ್, ಬಟ್ ಕೆಲವರು ಟೀಕೆ ಮಾಡ್ತಾರೆ ಸರ್. ಮೊದಲು KN ರಾಜಣ್ಣ ಆಯ್ತು, ಅದಕ್ಕಿಂತ ಮೊದಲು ನಾಗೇಂದ್ರ ಆಯ್ತು, ಈಗ ಮತ್ತೊಂದು ಸಮುದಾಯ ಅಥವಾ ಆ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಟಾರ್ಗೆಟ್ ಇಲ್ಲ. ಈಗ ಅವ್ರ ಸಮುದಾಯದವರು ಅದೇ ಸಮುದಾಯದವರು ಬರ್ತಾರೆ ಆ ಜಾಗದಲ್ಲಿ. ಬೇರೆಯವ್ರು ಯಾರು ಬರೋಲ್ವರೆ? ಈಗ ರಾಜೀನಾಮೆ ಕೊಟ್ಟಾರ ಅಬ್ದುಲ್ ಜಬ್ಬಾರ್ ಅವ್ರ ಜಾಗದಲ್ಲಿ ಮುಸ್ಲಿಮ ಬರ್ತಾರೆ, ಮತ್ತೆ ಬೇರೆಯವ್ರು ಬರೋಲ್ಲ. ಸರ್, ಈಗ ಸಚಿವ ಸಂಪುಟ ವಿಚಾರವಾಗಿ ಸಾಕಷ್ಟು ಪರೇಡ್ ನಡೀತಾ ಇದೆ. ಬೆಳಗಾವಿ ಜಿಲ್ಲೆಗೆ ಮತ್ತೊಂದು ಯಾರು ಸ್ಥಾನ ಸಿಗುತ್ತಾ ಹೆಂಗೆ ಗೊತ್ತಿಲ್ಲ. ಅದು ವರಿಷ್ಠ ಮಾಡಬೇಕು. ಈಗೇನು ಈಗಾಗಲೇ 2 ಇದೆ. ಮುಂದಿನ ಸಾರಿ ಏನ್ ಮಾಡ್ತಾರೆ ಗೊತ್ತಿಲ್ಲ. ಎಷ್ಟು ಬರ್ತಾರೆ ಅಂತ. ಸೊ ಅದನ್ನ ನೋಡೋಣ, ಕಾದ್ ನೋಡೋಣ. ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಹೆಚ್ಚು ಮಾಡೋದು ಕಡಿಮೆ ಮಾಡೋದು ಹೈಕಮಾಂಡ್ ಬೇಕಂತ ವಿಚಾರ. ಶಾಸಕರು ಡೆಲ್ಲಿಗೆ ಹೋಗಿದಾರೆ. 3 ಸಾರಿ ಆಯ್ಕೆ ಆದವ್ರು ಹೋಗಿದ್ದಾರೆ. ಸೊ ಅದು ತೀರ್ಮಾನ ಅವರೇ ಮಾಡ್ಬೇಕು, ಡೆಲ್ಲಿ ಅವರೇ ಮಾಡ್ಬೇಕು. ರಾಜ್ಯದ ಯಾವ್ದು ನಾವು ರಾಜ್ಯ ಅಂತ ಏನ್ ಮಾಡೋದಿಲ್ಲ, ಬರೀ ರಾಜ್ಯ. ಸೊ ರಾಜ್ಯದಲ್ಲಿ ಯಾವುದೂ ಇಲ್ಲ, ಎಲ್ಲಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ